ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಅವರ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನಾವು ಚೆನ್ನಾಗಿದ್ದೀವಿ. ನನ್ನ ಹಸ್ಬೆಂಡ್ ಬಂದು ಒಂದೇ ದಿನ ಇದ್ದಿದ್ದು. ನೆಕ್ಸ್ಟ್ ಡೇನೇ ನಾವು ಊರಿಗೆ ಹೊರಟ್ವಿ. ಅವತ್ತು ರಾತ್ರಿ ಚಿಕನ್ ತೊಗೊಂಬಂದು ಸಾಂಬಾರು ಮಾಡಿದ್ವಿ. ಹಾಗೆಯೇ ಮಾರನೇ ದಿನ ಬೆಳಗ್ಗೆ ಕಡುಬು ಮಾಡಿದರು. ಕಡುಬು ಸಾಂಬಾರು ಸಖತ್ತಾಗಿತ್ತು. ಊಟ ಎಲ್ಲ ಮುಗಿಸ್ಕೊಂಡು ಊರಿಗೆ ಹೊರಟ್ವಿ ನಾವು. ಸರಿ ಆಯ್ತು, ಬರೋದಾ? ಬೈ ಬೈ. ಬಟ್ಟೆಗಳೆಲ್ಲ ಇಲ್ಲೇ ಇರಲಿ. ಬೈ. ನಾಳೆ ಇಲ್ಲ ಬಿಡು. ಏನು ಮ್ಯಾಟ್ ನಾನು ಹಾಕಿಲ್ಲ. ನಾಳೆ ಹೋಗ್ಬೋದಿತ್ತು ಅಂತೂ. ಊರಿಂದ ಹೊರಡೋಷ್ಟೊತ್ತಿಗೆ ಸುಮಾರು ನಾವು 4 ಗಂಟೆ ಆಯಿತು. ನಮ್ಮ ಅಕ್ಕ ಇರಲಿಲ್ಲ. ನಮ್ಮ ಅಕ್ಕ ಅವರ ಗಂಡನ ಮನೆಗೆ ಹೋಗಿದ್ರು. ಮಕ್ಕಳನ್ನು ಕರ್ಕೊಂಡು ಸ್ವಲ್ಪ ಏನೋ ಕೆಲಸ ಇತ್ತು, ಅವ್ರದ್ದು ಪರ್ಸ್ನಲ್ ಕೆಲಸ ಅಂತೇಳಿ ಅವರೂ ಹೋಗಿದ್ರು. ನಾವಿವಾಗ ಇಲ್ಲೇ ಬೈಪಾಸ್ ಇದೆ ನಮ್ಮೂರ ಹತ್ರನೇ, ಅಲ್ಲಿಂದ ಈಗ ಸೀದಾ ಹೊರಡ್ತಾ ಇದ್ದೀವಿ. ಬೈಪಾಸ್ ಅಂತೂ ತುಂಬಾ ಇಂಪ್ರೂವ್ ಆಗಿಬಿಟ್ಟಿದೆ. ತುಂಬ ಚೆನ್ನಾಗಿದೆ ನೋಡಿ ಏರಿಯಾ. ಇಲ್ಲಿ ಬಜ್ಜಿ ಬೋಂಡ ಮತ್ತು ಚುರುಮುರಿ ಚೆನ್ನಾಗಿರುತ್ತೆ ಬೈಪಾಸ್ ಹತ್ರ, ನಮ್ಮೂರ ಹತ್ರ. ಹಾಗಾಗಿ ಇಲ್ಲಿ ತಿನ್ನೋಣ ಅಂತೇಳಿ ಸ್ಟಾಪ್ ಮಾಡಿದ್ದೀವಿ. ನನ್ನ ಹಸ್ಬೆಂಡಿಗೆ ಇಲ್ಲಿ ಬೋಂಡ, ಬಜ್ಜಿ, ಚುರುಮುರಿ ಅಂದರೆ ಭಾಳ ಇಷ್ಟ. ತೋರ್ಸು. ಹಾಂ, ಯಾವ ಫೋನು? ನನ್ನ ಫೋನ್ ಕೊಡೆ, ಫೋನ್ ಪೇ ಮಾಡ್ಬೇಕು. ಹಾಂ, ಇದೇನು ಬಜ್ಜಿನಾ? ಇದು ಚುರುಮುರಿ. ಊರ ಕಡೆ ಟೇಸ್ಟೇ ಒಂಥರ ಡಿಫ್ರೆಂಟಾಗಿರುತ್ತೆ. ಪಾನಿಪುರಿ ಆದರೂ ಊರಿಂದು ತುಂಬ ಚೆನ್ನಾಗಿರುತ್ತೆ. ಮತ್ತು ಈ ಚುರುಮುರಿ ಎಲ್ಲ ಜಾಸ್ತಿ ಊರ ಕಡೆ. ಹಾಗಾಗಿ ಚುರುಮುರಿ, ಬೋಂಡ, ಬಜ್ಜಿ ಅದೆಲ್ಲ ಸಖತ್ತಾಗಿತ್ತು. ಚೆನ್ನಾಗಲ್ಲಿ ತಿಂದ್ಕೊಂಡು ಆಮೇಲೆ ಮತ್ತೆ ನಾವು ಹೊರಟ್ವಿ. ಸ್ವಲ್ಪ ಆರಾಮಾಗಿ ಹೋಗೋಣ, ರಾತ್ರಿ ಅಷ್ಟೊತ್ತಿಗೆ ತಲುಪಿದ್ರೆ ಆಯಿತು ಅಂದ್ಕೊಂಡೆ ಹೊರಟ್ವಿ ನಾವು. ಸ್ವಲ್ಪ ಮೆಣಸಿಕಾಯಿ ಬಜ್ಜಿ, ಬಾಳೆಕಾಯಿ ಬಜ್ಜಿ ಎಲ್ಲ ತೊಗೊಂಡಿದ್ರು ನನ್ನ ಹಸ್ಬೆಂಡು. ಆನ್ ದ ವೇಯಲ್ಲಿ ಹಂಗೆ ಹೋಗ್ತಾ ತಿಂದ್ಕೊಂಡು ಹೋಗ್ತಾಯಿದ್ರೆ ಚೆನ್ನಾಗಿರುತ್ತಲ್ವ, ಹಾಗಾಗಿ ತೊಗೊಂಡ್ವಿ. ಖಾರವಾಗಿ ಸಖತ್ತಾಗಿತ್ತು. ಹಂಗೇ ಇದು ಬೈಪಾಸ್ ಏನಿದೆ ಫಸ್ಟು ನಮ್ಮೂರಿಗೆ ಅಟ್ಯಾಚ್ ಆಗಿಬಿಟ್ಟಿತ್ತು. ಅಂದರೆ ನಮ್ಮೂರವ್ರದ್ದು ಜಮೀನುಗಳು ಅದೆಲ್ಲ ಅಲ್ಲೇ ಇತ್ತು. ನಾವಂತೂ ಇಲ್ಲೆಲ್ಲ ಫುಲ್ಲು ಆಟ ಆಡ್ತಾಯಿದ್ವಿ. ಇವಾಗಂತೂ ಅಷ್ಟು ಟಾಪ್ ಏರಿಯಾ ಆಗಿಬಿಟ್ಟಿದೆ. ಎಲ್ಲ ದೊಡ್ಡ ದೊಡ್ಡ ಬಂಗ್ಲೋ ಥರ ಇದೆ ಮನೆಗಳು. ಮುಂಚೆಲ್ಲ ನಾವು ಸೈಕಲ್ ಹೊಡಿತಾ ಇದ್ವಿ, ಇಲ್ಲಿ ಬಂದು ಲಗೋರಿ ಆಡ್ತಾಯಿದ್ವಿ, ಕ್ರಿಕೆಟ್ ಆಡ್ತಾಯಿದ್ವಿ. ಮತ್ತು ಇಲ್ಲಿ ಒಟ್ಟಾರೆ ಸುತ್ತುತ್ತಾ ಇದ್ವಿ. ಮಳೆ ಬಂದಾಗೆಲ್ಲ ಬಂದ್ಬಿಟ್ಟು ನೀರಲ್ಲೆಲ್ಲ ಆಟಾಡ್ತಾಯಿದ್ವಿ. ಇವಾಗಂತೂ ಫುಲ್ಲು ಚೇಂಜ್ ಆಗಿಬಿಟ್ಟಿದೆ. ಒಂಥರ ನಿಜವಾಗ್ಲೂ ಖುಷಿಯಾಗುತ್ತೆ ಆ ಏರಿಯಾ ನೋಡಿದ್ರೆ. ಹಾಗೆ ಚಿಕ್ಕಮಂಗ್ಳೂರಿಗೆ ಬಾಯ್ ಹೇಳ್ತಾ ಇವಾಗ ನಾವು ಹೊರಟ್ವಿ. ಫ್ರೆಂಡ್ಸ್, ಮಳೆ ಬೇರೆ ಶುರುವಾಯ್ತು ಈಗ. ಓ ಮೈ ಗಾಡ್. ನನ್ನ ಹಸ್ಬೆಂಡ್ ನಿನ್ನೆ ಬಂದರು. ನಿನ್ನೆನೇ ನಾವು ಬಂದಿದ್ದ ಕೆಲಸ ಎಲ್ಲ ಮುಗಿಸ್ಕೊಂಬಿಟ್ವಿ. ಹಂಗಾಗಿ ನೆಕ್ಸ್ಟ್ ಡೇನೇ ಊರಿಗೆ ಹೊರಟ್ವಿ. ನಮ್ಮಮ್ಮ ಇನ್ನೂ 2 ದಿನ ಇರಿ ಅಂತಲೇ ಅಂದರು. ಆದರೆ ನಾವು ಮತ್ತೆ ವಾಪಸ್ ಊರಿಗೆ ಹೋಗ್ಬೇಕಾಯ್ತು. ಯಾಕಂತಂದರೆ ನಾವು ಮನೆ ಬೇರೆ ಖಾಲಿ ಮಾಡಬೇಕಿತ್ತು. ಮನೆ ನೋಡೋದಕ್ಕಂತೂ ತುಂಬ ಜನ ಬರ್ತಾನೇ ಇದ್ದರು. ನಾನು ತನು ಬೇರೆ ಊರಲ್ಲಿದ್ವಿ. ನನ್ನ ಹಸ್ಬೆಂಡ್ ಇಲ್ಲಿ ಮನೇಲಿ ಇರೋಕ್ಕಾಗ್ತಾ ಇರಲಿಲ್ಲ. ಡ್ಯೂಟಿಗೆ ಹೋಗೋರು. ಬಂದು ಹೋಗೋರಿಗೆ, ಮನೆ ನೋಡೋಕೆ ಬಂದು ಹೋಗೋರಿಗೂ ಕಷ್ಟ ಅನಿಸೋದು. ಅವರು ಪಾಪ ಮಧ್ಯಾಹ್ನ ಬಂದು ಮತ್ತು ಸಾಯಂಕಾಲ ತನಕ ಮನೇಲೇ ಇರೋರು, ಯಾರಾದರೂ ಮನೆ ನೋಡೋಕೆ ಬರ್ತಾರೆ ಅಂತೇಳಿ. ಹಂಗಾಗಿ ಬೇಗ ಯಾರಾದರೂ ಮನೆ ನೋಡಿ ಒಪ್ಕೊಂಡು ಹೋದರೆ ನಮಗೂ ಕೂಡ ಅಡ್ವಾನ್ಸ್ ಎಲ್ಲ ಕರೆಕ್ಟಾಗಿ ಸಿಗುತ್ತೆ, ಖಾಲಿ ಮಾಡೋದಕ್ಕೆ ಸರಿ ಹೋಗುತ್ತೆ ಅಂತೇಳಿ ನಾನು ನಡಿಯತ್ಲೆಗೆ ಹೋಗ್ಬಿಡೋಣ ಅಂತೇಳಿ ಹೊರಟು ಬಂದುಬಿಟ್ಟೆ. ನನಗೂ ಇನ್ನೂ 2 ದಿನ ಇರಬೇಕು ಅಂತಲೇ ಅನ್ನಿಸ್ತಾ ಇತ್ತು. ಯಾಕಂದರೆ ತನು ನಮ್ಮ ಮನಸ್ವಿದ್ರು ಎಲ್ಲ ಇದ್ರಲ್ವ, ನಮ್ಮ ಅಕ್ಕನೂ ಇದ್ದರು. ಒಂಥರ ಎಷ್ಟೋ ದಿವಸ ಆಗಿಬಿಟ್ಟಿತ್ತು ಅವ್ರ ಜೊತೆ ಎಲ್ಲ ಟೈಮ್ ಸ್ಪೆಂಡ್ ಮಾಡಿ. ಒಂಥರ ಚೆನ್ನಾಗಿ ಅನ್ನಿಸ್ತಿತ್ತು ಈ ಸಲ ನಾವು ಎಲ್ಲ ಒಟ್ಟಿಗೆ ಟೈಮ್ ಸ್ಪೆಂಡ್ ಮಾಡಿದ್ದು. ಹಾಗಾಗಿ ಇನ್ನೂ ಒಂದು 4 ದಿನ ಇದ್ಬಿಟ್ಟೇ ಹೋಗೋಣ ಅಂತಲೇ ಅನಿಸ್ತಿತ್ತು. ಬಟ್ ಇಲ್ಲಿ ಈ ಥರದ್ದೆಲ್ಲ ಪ್ರಾಬ್ಲಮ್ ಇತ್ತು. ಮನೆ ಖಾಲಿ ಮಾಡಬೇಕಿತ್ತು. ಇನ್ನು ಮನೆ ಪ್ಯಾಕಿಂಗ್ ಕೆಲಸ ಅನ್ನೋದಂತೂ ದೊಡ್ಡ ತಲೆನೋವು ಕೆಲಸ. ಮನೆ ಖಾಲಿ ಮಾಡೋಷ್ಟು ದೊಡ್ಡ ತಲೆನೋವು ಕೆಲಸ ಇನ್ನೊಂದಿಲ್ಲ ಅನಿಸುತ್ತೆ ನನಗೆ. ಹಾಗಾಗಿ ಸರಿ ಫಸ್ಟು ಈ ಕೆಲಸಗಳನ್ನೆಲ್ಲ ನೋಡ್ಕೊಂಬಿಡೋಣ. ಇನ್ನೇನು ನಾವು 10ನೇ ತಾರೀಕು ಮೇ 10 ಅಷ್ಟೊತ್ತಿಗೆ ಖಾಲಿ ಮಾಡಬೇಕಿತ್ತು. ಹಾಗಾಗಿ ಓನರಿಗೆ ಆಲ್ರೆಡಿ ನಾವು ಹೇಳ್ಬಿಟ್ಟಿದ್ವಿ 1.5 ತಿಂಗಳ ಹಿಂದೆಯೇ.
ಇನ್ನು ತನುಗೆ ಬೇರೆ ಕಾಲೇಜ್ ಶುರುವಾಗ್ಬಿಟ್ರೆ ಮತ್ತು ಆ ಟೈಮಲ್ಲಿ ನಾವು ಮನೆಯೆಲ್ಲ ಪ್ಯಾಕ್ ಮಾಡಿಕೊಂಡು ಶಿಫ್ಟ್ ಮಾಡಿಕೊಂಡು ಎಲ್ಲ ಕಷ್ಟ ಆಗುತ್ತೆ. ಹಾಗಾಗಿ ಫಸ್ಟು ನಾವು ಊರು ಸೇರಿಬಿಟ್ಟು ಈ ಪ್ಯಾಕಿಂಗ್ ಕೆಲಸಗಳನ್ನೆಲ್ಲ ಮುಗಿಸಿ ಎಲ್ಲ ಸರಿ ಮಾಡ್ಕೋಬೇಕು ಅಂತ ಅಂದ್ಕೊಂಡು ನಾವು ಊರಿಗೆ ಹೊರಟ್ವಿ. ಹಾಗೆ ಜರ್ನಿ ಮಧ್ಯದಲ್ಲಿ ಚೆನ್ನಾಗಿ ಮಳೆ ಕೂಡ ಶುರುವಾಯಿತು. ಸ್ವಲ್ಪ ಸಣ್ಣದಾಗಿ ಬಂತು, ಆಮೇಲೆ ಹಂಗೆ ನಿಂತೋಯ್ತು. ನಾನು ನನ್ನ ಹಸ್ಬೆಂಡು ತನು 3 ಜನ ಸಾಂಗ್ ಕೇಳಿಕೊಂಡು ಆರಾಮಾಗಿ ಜರ್ನಿ ಮಾಡಿದ್ವಿ. ಎಷ್ಟೊಂದು ದಿವಸ ಆಗಿಬಿಟ್ಟಿತ್ತು ಈ ಥರ ನಾನು ತನು ನನ್ನ ಹಸ್ಬೆಂಡು ಸುತ್ತಾಡಿ. ಮುಂಚೆ ನಾವು ಚೆನ್ನಾಗಿ ತಿರುಗಾಡ್ತಾಯಿದ್ದು. ಆಮೇಲೆ ಅಂದರೆ 9th ಬಂದಿದ್ರಿಂದನೂ ನಾವು ಸುತ್ತೋದು ಪೂರ್ತಿ ಏನು ಕಂಪ್ಲೀಟಾಗೇ ಕಡಿಮೆ ಆಗಿಬಿಡ್ತು. ಒಂದು ನೆಟ್ಟಗೆ ಒಂದು ದೇವಸ್ಥಾನಕ್ಕೂ ಕೂಡ ಹೋಗೋಕ್ಕಾಗ್ತಿರ್ಲಿಲ್ಲ. ಇನ್ನು ಮುಂದೆ ಕೂಡ ಕಡಿಮೆ ಆಗುತ್ತೆ. ಯಾಕಂತಂದರೆ ಇನ್ನು ತನುಗೆ ಕಾಲೇಜಲ್ಲಿ ಬ್ಯುಸಿ ಆಗಿಬಿಡ್ತಾಳೆ. ಯಾಕಂದರೆ ಕಾಲೇಜಲ್ಲಿ ಅವರು ಹೇಳಿದ್ದು ಎಲ್ಲ ಕೇಳಿದ್ರೆ ಇನ್ನು ಕೋಚಿಂಗ್ ಬೇರೆ. ಹಾಗೆ ತುಂಬ ಜನ ತನುಗೆ ಏನು ಮಾಡಿಸ್ತೀರಾ ಅಂತಲೇ ಕೇಳಿದ್ರಿ. ತನುಗೆ ನಾನು ಈಗ ಆಲ್ರೆಡಿ PCMB ಅಂತಲೇ ಸೆಲೆಕ್ಟ್ ಮಾಡಿದ್ದೀನಿ. PCMB ಮಾಡಿ ನೀಟಿಗೆ ಕೋಚಿಂಗ್ ಕೊಡಿಸ್ಬೇಕು ಅಂತ. ತುಂಬ ದಿನದಿಂದ ಅವಳಿಗೆ ಈ MBBS ಮಾಡಬೇಕಂದ್ರೆ ಮೆಡಿಸನ್ ಈ ಫೀಲ್ಡಲ್ಲಿ ಹೋಗ್ಬೇಕನ್ನೋದೇ ಆಸೆ ಇತ್ತು. ಸಣ್ಣದ್ರಿಂದ ಏನಾಗ್ತೀಯ ಅಂದರೆ ಡಾಕ್ಟ್ರ್ ಆಗ್ತೀನಿ ಅಂತಲೇ ಹೇಳ್ತಾಯಿದ್ಲು. ಬಟ್ ಗೊತ್ತಿಲ್ಲ, ಆ ದೇವ್ರ ದಯದಿಂದ ಆಗ್ತಾಳೋ ಬಿಡ್ತಾಳೋ ಅದು ದೇವ್ರಿಗೆ ಬಿಟ್ಟಿದ್ದು. ಪ್ರಯತ್ನ ಅಂತೂ ಮಾಡೋಣ, ಅದೆಲ್ಲ ಫಲ ದೇವ್ರಿಗೆ ನೋಡೋಣ ಅಂತ ಅಂದ್ಕೊಂಡಿದ್ದೀನಿ. ಅದಕ್ಕೋಸ್ಕರನೇ ನೀಟ್ ಮಾಡಿಸೋಣ ಅಂತ. ಹಂಗಂತೇಳಿ ನೀಟ್ ಮಾಡಿದ ತಕ್ಷಣ ಮೆಡಿಕಲ್ ಸೀಟ್ ಈಸಿಯಾಗಿ ಸಿಕ್ಬಿಡುತ್ತೆ ಅಂತಲ್ಲ, ಅದಕ್ಕೆ ತಕ್ಕಾಗಿ ಎಫರ್ಟ್ ಹಾಕಬೇಕು. ಇನ್ನು ಮುಂದೆ ಅದ್ರ ಕಡೆಗೆ ಹೆಚ್ಚು ಗಮನ ಕೊಡಬೇಕು. ಅವಳ ಡ್ರೀಮ್ ಫುಲ್ಫಿಲ್ ಆಗಲಿ ಅನ್ನೋದಷ್ಟೇ ನನ್ನ ಆಸೆ. ಎಷ್ಟಾಗುತ್ತೋ ಅಷ್ಟು ತುಂಬ ಚೆನ್ನಾಗಿ ಓದಿಸ್ಬೇಕು. ಏನು ಆಸ್ತಿ ಮಾಡೋಕ್ಕಾಗುತ್ತೋ, ಏನು ಒಡವೆ ವಸ್ತ್ರ ಕೊಡ್ಸೋಕ್ಕಾಗುತ್ತೋ ಬಿಡುತ್ತೋ ದೇವ್ರಿಗೆ ಗೊತ್ತಿಲ್ಲ ನನಗೆ. ಅದೆಲ್ಲ ಆ ದೇವ್ರಿಚ್ಛೆ. ಎಜುಕೇಷನ್ ಮಾತ್ರ ತುಂಬ ಚೆನ್ನಾಗಿ ಕೊಡಿಸ್ಬೇಕು ಅನ್ನೋದು ನನ್ನ ದೊಡ್ಡ ಕನಸು. ನೋಡೋಣ, ಸಾಧ್ಯವಾದಷ್ಟು ಅದನ್ನು ನನಸು ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಪಡ್ತೀವಿ. ನಮ್ಮ ಜೊತೆ ನೀವು ಕೂಡ ಹಾಗೆ ಸಾಗ್ತಾ ಇರ್ತೀರ. ನಾನು ಇತ್ತೀಚೆಗೆ ಸ್ವಲ್ಪ ನೆಗ್ಲೆಕ್ಟ್ ಮಾಡಿಕೊಂಡೆ, ಸರಿಯಾಗಿ ವೀಡಿಯೋಸ್ ಹಾಕ್ದೆ ನನ್ನದೇ ಆದಂಥ ಪರ್ಸ್ನಲ್ ಕಾರಣದಿಂದ. ಇನ್ನು ಮುಂದೆ ಖಂಡಿತ ಅವಳ ಡ್ರೀಮ್ ಫುಲ್ಫಿಲ್ ಮಾಡಬೇಕು ಅಂದರೆ ನಾನು ಕೂಡ ಚೆನ್ನಾಗಿ ವರ್ಕ್ ಮಾಡಬೇಕು. ನೀವು ಕೂಡ ನನಗೆ ಸಪೋರ್ಟ್ ಮಾಡಬೇಕು. ಹಾಗೆಯೇ ತುಂಬ ಬರೀ ಕೆಟ್ಟದೇ ನಡೀತಿದೆಯಲ್ಲಪ್ಪ ನನ್ನ ಲೈಫಲ್ಲಿ ಅಂತ ತುಂಬ ಚಿಂತಿಸ್ತಾ ಇದ್ದೆ. ತುಂಬ ಚಿಂತಿಸ್ತಾ ಇದ್ದಾಗಲೇ ಈಗ ತಕ್ಕ ಮಟ್ಟಿಗೆ ನನಗೆ ಲೈಫಲ್ಲಿ ನಾನು ಅಂದ್ಕೊಂಡಿದ್ದೆಲ್ಲ ಆಗ್ತಾಯಿದೆ ಅಂತ ಒಂದು ಸ್ವಲ್ಪ ಖುಷಿ ಸಿಗ್ತದೆ. ಯಾಕಂತಂದರೆ ಮನೆ ಹುಡುಕಿದ್ವಿ, ಮನೆ ಚೆನ್ನಾಗಿರೋದು ಸಿಕ್ಬಿಡ್ತು. ಅದೊಂದು ಖುಷಿಯಾಯಿತು ಪಾಸಿಟಿವ್ ಆಗಿ. ನಾನು ಹಿಂಗೆ ಅಂದ್ಕೊಂಡೆ, ಹಂಗೇ ಸಿಕ್ತು. ಕಡಿಮೆ ರೆಂಟಿಗೆ ಸಿಕ್ತು. ನಿಮಗೂ ಕೂಡ ಖಂಡಿತ ಮನೆ ಇಷ್ಟ ಆಗುತ್ತೆ ನಾನು ತೋರಿಸಿದ್ಮೇಲೆ. ನೀವು ನೋಡಿ ಹೇಳಿ ಹೇಗಿದೆ ಮನೆ ಅಂತ. ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ತೀನಿ. ಆಲ್ರೆಡಿ ನಾವು ಹಾಲೆಲ್ಲ ಉಗ್ಸಿದ್ದಾಗಿದೆ, ಅದನ್ನು ಕೂಡ ತೋರಿಸ್ತೀನಿ. ನಿಮ್ಗೆ ಖಂಡಿತ ಸರ್ಪ್ರೈಸಿಂಗ್ ಆಗಿರುತ್ತೆ ಆ ವಿಡಿಯೋ. ಎಕ್ಸ್ಪೆಕ್ಟ್ ಮಾಡಿರಲ್ಲ ನೀವು. ಹಾಗಾಗಿ ಅದನ್ನು ತೋರಿಸ್ತೀನಿ. ಮತ್ತು ಕಾಲೇಜ್ ಕೂಡ ತುಂಬ ಒಳ್ಳೆಯ ಕಾಲೇಜಿಗೆ ಅಡ್ಮಿಷನ್ ಮಾಡಿದೆ. ಅದು ಕೂಡ ತುಂಬ ಸ್ಯಾಟಿಸ್ಫ್ಯಾಕ್ಷನ್ ಆಯ್ತು ಈ ಸತಿ. ಹಾಗೆ ತನು ರಿಸಲ್ಟ್ ಇನ್ನೂ ಬೇಕಿತ್ತು ಅನಿಸ್ತು. ಅವಳು ತುಂಬ ಎಫರ್ಟ್ ಹಾಕಿದ್ಲು, ಇನ್ನೂ ನನಗೆ ಬೇಕಿತ್ತು ಅನ್ನಿಸ್ತು. ಬಟ್ ಗೊತ್ತಿಲ್ಲ ಯಾಕೆ ಹಿಂಗಾಯ್ತೇನೋ. ಅವಳು ಎಷ್ಟಾಗುತ್ತೋ ಅಷ್ಟು ಮಾಡಿದ್ದಾಳೆ ಅನ್ನೋ ಖುಷಿ ಅಂತೂ ಖಂಡಿತ ಇದೆ. ಮುಂದೆ ಇನ್ನೂ ಚೆನ್ನಾಗಿ ಅವಳು ಟ್ರೈ ಮಾಡಿ ಇನ್ನೂ ಚೆನ್ನಾಗಿ ಮಾಡ್ತಾಳೆ ಅಂತ ಅಂದ್ಕೊಂಡಿದ್ದೀವಿ. ಹಾಗೆ ಆನ್ ದ ವೇಯಲ್ಲಿ ಇದೊಂದು ಫುಲ್ಝರ್ ಸೋಡಾ ಅಂತ ಸಿಗುತ್ತೆ, ಅದನ್ನು ಕೂಡ ಕುಡಿದ್ವಿ ನಾನು ತನು. ಫ್ರೆಂಡ್ಸ್, ನನ್ನ ಮುಖ ನನ್ನ ಕೈ ನೋಡ್ಕೊಳಕ್ಕಾಗ್ತಾಯಿಲ್ಲ, ಅಷ್ಟು ಬ್ಲಾಕ್ ಆಗಿಬಿಟ್ಟಿದ್ದೀನಿ. ಊರಿಗೆ ಹೋಗಿ ಚೆನ್ನಾಗಿ ತಿರುಗಾಡ್ಬಿಟ್ಟೆ ಬಿಸಿಲಲ್ಲಿ, ವಿಪರೀತ ಬಿಸಿಲು ಊರಲ್ಲಿ. ಸೊ ಅದರಲ್ಲಿ ಬೇರೆ ಈ ಪಿಗ್ಮೆಂಟೇಷನ್ ಬೇರೆ ಶುರುವಾಗ್ಬಿಟ್ಟು ನನ್ನ ಮುಖ ನನಗೆ ನೋಡೋಕ್ಕಾಗ್ದಂಗೆ ಆಗ್ಬಿಟ್ಟೈತೆ. ಬೇಜಾರಾಗ್ತೈತೆ. ಊರಿಗೆ ಹೋಗಿ ಏನಾದರೂ ಮಾಡಬೇಕು ಮುಖಕ್ಕೆ. ಏನು ಮಾಡಿದ್ರು ಮೋಸ್ಟ್ಲಿ ಪಿಗ್ಮೆಂಟೇಷನ್ ಹೋಗಲ್ಲ ಅಂತ ಅನ್ಕೋತಾ ಇದ್ದೀನಿ. ಹಾಗೆ ಎಕ್ಸಾಮ್ ಇದ್ದಾಗಲೂ ಕೂಡ ಪ್ರತಿ ಪೇಪರ್ ಕೂಡ ಚೆಕ್ ಮಾಡ್ತಿದ್ದೆ ನಾನು. ನನಗೆ ಬಯಾಲಜಿ ಮತ್ತು ಕೆಮಿಸ್ಟ್ರಿಯಲ್ಲಿ ತುಂಬ ಚೆನ್ನಾಗಿ ಬರ್ತಾಳೆ ಅಂತಲೇ ನನಗೆ ಎಕ್ಸ್ಪೆಕ್ಟ್ ಇತ್ತು. ಯಾಕಂದರೆ ನಾನು ಚೆಕ್ ಮಾಡಿದಾಗ 1 ಮಾರ್ಕ್ಸು ಇದು 1 ಮಾರ್ಕ್ಸು 2 ಮಾರ್ಕ್ಸು ಆ ಥರ ಕಡಿಮೆ ಇತ್ತು. ಬಟ್ 93, 92, 94 ಏನೋ ಬಂದಳು. ಹಂಗಾಗಿ ಬಯಾಲಜಿಲಿ ನಂಗೆ ತುಂಬ ಎಕ್ಸ್ಪೆಕ್ಟ್ ಇತ್ತು. ಕೆಮಿಸ್ಟ್ರಿಲಿ ತುಂಬ ಚೆನ್ನಾಗಿದ್ಲು ತನು. ಹಾಗಾಗಿ ನಾನು ಅವೆರಡೂ ನಿಜವಾಗ್ಲೂ 100ಕ್ಕೆ 100 ಥರನೇ ಎಕ್ಸ್ಪೆಕ್ಟ್ ಮಾಡಿದ್ದೆ. ಬಟ್ ಪೇಪರ್ ಬರ್ದ್ಕೊಂಡು ಬಂದಮೇಲೆ ಸ್ವಲ್ಪ ಅಲ್ಲೆಲ್ಲ ಚೆಕ್ ಮಾಡಿದ್ಮೇಲೆ ನನಗೆ ಅಯ್ಯೋ ಅದು ಒಂದು ಏನೋ ಮಿಸ್ಟೇಕ್ ಆಗಿತ್ತು ಅಂತಂದರು. ಅವ್ರ ಮ್ಯಾಮು ಕೂಡ ಯಾಕೆ ಇದನ್ನು ಮಿಸ್ಟೇಕ್ ಮಾಡಿದೆ ಅಂತಂದ್ರಂತೆ. ಅದು ಸ್ವಲ್ಪ ಕನ್ಫ್ಯೂಸ್ ಆಗಿ ಕೇಳಕ್ಕೆ ಹೋದಾಗ. ಸೊ ಹಂಗಾಗಿ 1-2 ಮಾರ್ಕ್ಸ್ ಹೋಗುತ್ತೆ ಅಂದ್ಕೊಂಡೆ. ಬಟ್ 5-6 ಮಾರ್ಕ್ಸ್ ಹೋಗ್ಬಿಡ್ತು. ಹಾಗಾಗಿ ನಾವು ಎಕ್ಸ್ಪೆಕ್ಟ್ ಮಾಡಿರಲ್ಲ, ಆ ರೀತಿ ಆಗಿಬಿಡುತ್ತೆ ಕೆಲವು ಟೈಮು. ಮತ್ತು ಅದನ್ನು ಚೆಕ್ ಮಾಡೋದಕ್ಕೆ ಮತ್ತು ರಿವ್ಯಾಲ್ಯೂಯೇಷನ್ನು ಅದೆಲ್ಲ ಮಾಡ್ಬೋದಿತ್ತು. ಮತ್ತು ನಾನು ಅದೆಲ್ಲ ಬೇಡ,
ಎಕ್ಸ್ಟ್ರಾ ಮತ್ತು ದುಡ್ಡು ಕಟ್ಟಿ ಇನ್ನೇನು ಅಂತ ಅಂದ್ಕೊಂಡು ಮತ್ತು ಸುಮ್ಮನಾಗೋದೆ. ಬಟ್ ನನಗೆ ಬಯಾಲಜಿ ಕೆಮಿಸ್ಟ್ರಿ ನಿಜವಾಗ್ಲೂ ಡಿಸಪಾಯಿಂಟ್ ಆಯಿತು. ನಾನು ಇನ್ನೂ ಕೂಡ ಎಕ್ಸ್ಪೆಕ್ಟ್ ಮಾಡಿದ್ದೆ ಅದರಲ್ಲಿ. ಇನ್ನೂ ಬಂದಿದ್ದರೆ ಇನ್ನೂ ಚೂರು ಚೆನ್ನಾಗಿ ಪರ್ಸೆಂಟೇಜ್ ಇನ್ನೂ ಬರೋದೇನೋ ಅಂತ ಅನ್ನಿಸ್ತು. ಪರವಾಗಿಲ್ಲ, ಅವಳು ಪುಟ್ಟ ತಲೆಯಲ್ಲಿ ಎಷ್ಟು ಆಗುತ್ತೋ ಅಷ್ಟು ಮಾಡಿದ್ಲು, ಅದು ಖುಷಿ ಇದೆ. ಹಾಗೆ ನಾವು ಇನ್ನೇನು ಹತ್ತತ್ರ ಬೆಂಗಳೂರು ಹತ್ತತ್ರ ಬಂದ್ವಿ. ಖರ್ಚು ಕೂಡ ಆಗೋಯಿತು. ಎಷ್ಟು ಟೈಮ್ ಈಗ? 9:15. ಟೈಮ್ ಆಲ್ರೆಡಿ 9:15 ಆಗೇ ಬಿಡ್ತು. ಅಲ್ಲೇ ಆನ್ ದ ವೇಯಲ್ಲಿ ಹೋಟೆಲ್ಗಳಲ್ಲಿ ಎಲ್ಲರೂ ತಿನ್ಕೊಬರೋಣ ಅಂತಲೇ ನೋಡಿದ್ವಿ. ಮತ್ತು ಇನ್ನೇನು ಬೆಂಗಳೂರು ತಲುಪಿಬಿಡ್ತೀವಲ್ವ, ಬೆಂಗಳೂರು ತಲುಪಿದ ಮೇಲೆ ಅಲ್ಲೆಲ್ಲಾದರೂ ತಿಂದ್ರಾಯ್ತು ಬಾ ಅಂತ ಅಂದರು ನನ್ನ ಹಸ್ಬೆಂಡು. ಒಂದು 10 ಗಂಟೆ ಆದರೂ ಓಪನ್ ಇರುತ್ತೆ ಹೋಟೆಲ್ಲು. ನೆಲಮಂಗಲದಿಂದ ಉದ್ದಕ್ಕೆ ಹೋಟೆಲ್ ನೋಡ್ಕೊತಾನೆ ಬಂದ್ವಿ. ಇವಾಗ ಹೆಂಗಾಗ್ಬಿಟ್ಟಿದೆ ಅಂದರೆ ಎಲ್ಲ ಈ ಫ್ಲೈಓವರ್ ಮಾಡಿಬಿಟ್ಟಿದ್ದಾರಲ್ವ, ಫ್ಲೈಓವರ್ ಮೇಲೇ ಬರ್ತಾ ಇರ್ತೀವಿ. ನೆಲಮಂಗಲದಿಂದ ಬರೀ ಫ್ಲೈಓವರ್ ಅಂತಲೇ ಬರ್ತಾ ಇರ್ತೀವಿ. ಕೆಳಗಡೆ ಈ ಸರ್ವಿಸ್ ರೋಡಲ್ಲಿ ಬಂದರೆ ಹೋಟ್ಲುಗಳು ಸಿಕ್ಬಿಡುತ್ತೆ. ಹಂಗಾಗಿ ಫ್ಲೈಓವರ್ ಮೇಲೇ ಬಂದ್ವಿ ನೆಲಮಂಗಲದಿಂದ. ಅಲ್ಲೇ 9:15 ನೆಲಮಂಗಲಕ್ಕೆ ತಲುಪಿದಾಗಲೇ 9:15 ಆಗಿತ್ತು. ಇನ್ನು ನಮ್ಮ ಏರಿಯಾ ಕಡೆಗೆ ಆ ಕಡೆ ಬರೋ ಅಷ್ಟೊತ್ತಿಗೆ 10:30 ಅಷ್ಟು ಟೈಮ್ ಆಗಿಬಿಡ್ತು. ಹಾಗಾಗಿ ಅಲ್ಲಿಂದನೇ ನೋಡ್ಕೊಂಡು ಹೋಟೆಲ್ಗಳನ್ನ ನೋಡ್ಕೊಂಡು ಬಂದ್ವಿ. ತನುಗೂ ಹಶ್ವಾಗಿ ತನು ಅಲ್ಲೇ ಆಲ್ರೆಡಿ ಚೆನ್ನಾಗಿ ನಿದ್ದೆ ಮಾಡ್ಕೊಂಡು ಬರ್ತಾಯಿದ್ಲು. ನನಗೂ ಕೂಡ ಟಯರ್ಡ್ ಅನಿಸ್ಬಿಡ್ತು. ನಾವು ಹೊರಟಾಗ 4 ಗಂಟೆ ಆಗಿತ್ತು. ಸ್ವಲ್ಪ ಇನ್ನೂ ಬೇಗ ಬರ್ಬೋದಿತ್ತು. ಒಂಚೂರು ನಿಧಾನಕ್ಕೆ ಬಂದ್ವಿ ನಾವು. ಸ್ವಲ್ಪ ಅಲ್ಲಿ ಇಲ್ಲಿ ಸ್ಟಾಪ್ ಮಾಡಿಕೊಂಡು ಸ್ವಲ್ಪ ಕಾಫಿ ಟೀ ಎಲ್ಲ ಕುಡ್ಕೊಂಡು ನಿಧಾನಕ್ಕೆ ಬಂದ್ವಿ. ಹಾಗಾಗಿ ಸ್ವಲ್ಪ ಲೇಟಾಯಿತು. ಹಾಗೆ ಅಲ್ಲೇ ಆನ್ ದ ವೇಯಲ್ಲಿ ನಮಗೆ ಈ ಉಡುಪಿ ಸಾಗರ್ ಹೋಟೆಲ್ ಒಂದು ಓಪನ್ ಇತ್ತು. ಇನ್ನೇನು ಕ್ಲೋಸಿಂಗ್ ಟೈಮು. ಹಂಗಾಗಿ ಅಲ್ಲೇ ಹೋದ್ವಿ. ನಾನ್ ವೆಜ್ ಏನೂ ಬೇಡ ಅನ್ನಿಸ್ತಾ ಇತ್ತು. ಆಲ್ರೆಡಿ ಊರಲ್ಲೂ ನಾನ್ ವೆಜ್ಜು ತಿಂದಿದ್ವಿ. ಬೆಳಗ್ಗೆನೂ ಕೂಡ ಕಡುಬು ಚಿಕನ್ ಸಾಂಬಾರು ತಿಂದಿದ್ದಕ್ಕೆ ನಾನ್ ವೆಜ್ಜು ಅದು ಏನೂ ಬೇಡ ಅಂತ ಅನ್ನಿಸ್ತಾ ಇತ್ತು. ಒಳ್ಳೆ ವೆಜ್ ಊಟ ಏನಾದರೂ ಮಾಡೋಣ ಅನ್ನಿಸ್ತಾ ಇತ್ತು. ಹಾಗಾಗಿ ಯಾವುದೋ ವೆಜ್ ಹೋಟ್ಲನ್ನೇ ನೋಡಿಕೊಂಡು ಹೋಗ್ತಾ ಇದ್ವಿ. ಕೊನೆಗೆ ಅಲ್ಲೊಂದು ಉಡುಪಿ ಉಪಹಾರನ ಏನೋ ಒಂದು ಸಿಕ್ತು ಹೋಟೆಲು. ಅಲ್ಲೇ ಹೋಗ್ಬಿಟ್ಟು ಇವಾಗ ತನು ಇದನ್ನು ತೊಗೊಂಡ್ಳು, ಫ್ರೈಡ್ ರೈಸ್ ತೊಗೊಂಡ್ಳು. ನಾನು ನನ್ನ ಹಸ್ಬೆಂಡು ರೋಟಿ ಕರಿ ತೊಗೊಂಡ್ವಿ. ತನುಗೂ ಪಾಪ ಫ್ರೈಡ್ ರೈಸ್ ಪೂರ್ತಿ ತಿನ್ನೋಕ್ಕೆ ಆಗಲಿಲ್ಲ. ನಮಗೇ ತಿನ್ನಿ ಅಂತ ಅಂದ್ಲು. ನಿದ್ದೆ ಬೇರೆ ಬರ್ತಾಯಿತ್ತು ಅವಳಿಗೆ. ಹಾಗಾಗಿ ಬೇಡ ಅಂತ ಇದ್ಲು. ಸೊ ಹಂಗಾಗಿ 3 ಜನ ಈ ರೋಟಿ ಮತ್ತು ಫ್ರೈಡ್ ರೈಸು ಇದನ್ನೇ ಹಿಂಗೆ ಶೇರ್ ಮಾಡಿಕೊಂಡು ತಿಂದ್ಕೊಂಡು ಹೊರಟ್ವಿ. ಹೋಟೆಲಲ್ಲಿ ನಾವೇ ಲಾಸ್ಟ್ ಗಿರಾಕಿ. ನಾವು ತಿಂತಾ ಇದ್ದಂಗೆ ಡೋರ್ ಕ್ಲೋಸ್ ಮಾಡಿದರು. ಬೇಗ ತಿಂದುಬಿಟ್ಟು ಮನೆ ಕಡೆ ಹೊರಟ್ವಿ. ಕ್ಲೋಸ್ ಆಗೋ ಟೈಮು ಜ್ಯೂಸ್ ಅಂಗಡಿ. ಇವಾಗ ಬಂದ್ಬಿಟ್ಟು ಒಂದೊಂದು ಜ್ಯೂಸ್ ಕುಡಿಯೋಣ ಅಂತೇಳ್ಬಿಟ್ಟು ಕೇಳಿದ್ವಿ. ಸೊ ಎಲ್ಲ ಖಾಲಿಯಾಗಿದೆ ಜ್ಯೂಸ್. ಅಂದ್ರೆ ಆ್ಯಪಲ್ ಮಿಲ್ಕ್ ಶೇಕ್ನೇ ತೊಗೊಂಡ್ವಿ. ಆ್ಯಪಲ್ ಮಿಲ್ಕ್ ಶೇಕ್ನೇ ಆರ್ಡ್ರ್ ಮಾಡಿದ್ದೀವಿ. ಇಲ್ಲ ಗಂಟೆ ಇವಾಗ ಫ್ರೆಂಡ್ಸ್ ಮನೆ ಬರೋ ಹೊತ್ತಿಗೆ 11:25 ಆಯಿತು. ಮನೆಯೆಲ್ಲ ಎಲ್ಲಿ ಗಲೀಜು ಮಾಡಿಟ್ಟಿರ್ತಾರೋ ಅಂತ ಅಂದ್ಕೊಂಡೆ. ಸದ್ಯ ಮನೆಯೆಲ್ಲ ನೀಟಾಗಿತ್ತು. ಪಾತ್ರೆಗಳೆಲ್ಲ ವಾಶ್ ಮಾಡಿ ನೀಟಾಗಿ ಇಟ್ಕೊಂಡಿದ್ರು. ಯಾಕಂದರೆ ನಾವಲ್ಲೇ 10-12 ದಿವಸ ಆಗ್ಬಿಟ್ಟಿತ್ತು ಊರಿಗೆ ಹೋಗಿ. ಹಾಗಾಗಿ ಗುಡಿಸಿ ಎಲ್ಲ ಕ್ಲೀನಾಗಿ ಇಟ್ಕೊಂಡಿದ್ರು. ಸ್ವಲ್ಪ ಬಟ್ಟೆಗಳು ಮಾತ್ರ ಆ ಕಡೆ ಈ ಕಡೆ ಇತ್ತು. ಹೋಗ್ತಾ ಇದ್ದಂಗೆ ಇನ್ನು ಬೆಡ್ ಕವರ್ ಎಲ್ಲ ಹೊಡ್ಕೊಂಡಲ್ಲೇ ಆಲ್ರೆಡಿ ಲೇಟ್ ಆಗಿಬಿಟ್ಟಿತ್ತು. ಸುಸ್ತು ಬೇರೆ ಆಗಿತ್ತು. ಮಲ್ಕೊಂಡ್ರೆ ಸಾಕು ಅನ್ನಿಸ್ತಿತ್ತು. ಹಂಗಾಗಿ ಬೇಗ ಬೆಡ್ ಕವರೆಲ್ಲ ನೀಟಾಗಿ ಹೊಡ್ಕೊಂಬಿಟ್ಟು ಡ್ರೆಸ್ ಚೇಂಜ್ ಮಾಡಿ ಬೇಗ ಮಲಗೋಣ ಅಂತ ಮಲಗಿದ್ವಿ. ಹೋದ ತಕ್ಷಣ ಫಸ್ಟು ಹೊರಗಡೆ ಗಿಡ ನೋಡಿದೆ. ಗಿಡಗಳು ಕೂಡ ಬದುಕಿದ್ವು. ಗಿಡಕ್ಕೂ ನೀರು ಹಾಕಿದ್ರು ನನ್ನ ಹಸ್ಬೆಂಡು. ಹಿಂದಕ್ಕೆ ನಿಲ್ಲಿಸ್ತೀಯಾ? ಹ್ಞೂ ಹಿಂದಕ್ಕೆ ನಿಲ್ಲಿಸಿ. ಸೊ ನನ್ನ ಕಥೆನ ಹೇಳ್ತಾ ಹಾಗೆಯೇ ಜರ್ನಿ ಕೂಡ ಮುಗಿಸಿ ಮನೆ ಕೂಡ ಸೇರಿದ್ದಾಗಿದೆ. ಇವತ್ತಿನ ಬ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತೀನಿ. ಈ ಬ್ಲಾಗ್ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ. ಮತ್ತೆ ಮುಂದಿನ ಬ್ಲಾಗಲ್ಲಿ ಸಿಗೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್, ಟೇಕ್ ಕೇರ್.